ನಮಸ್ತೆ ಎಲ್ಲರಿಗೂ. ಇವತ್ತು IBPS ಕಡೆಯಿಂದ 11,403 ಪೋಸ್ಟನ್ನು ಬಿಟ್ಟಿದ್ದಾರೆ. ಕರ್ನಾಟಕದಲ್ಲಿ ಸುಮಾರು 1,414 ಪೋಸ್ಟ್ ಬಿಟ್ಟಿದ್ದಾರೆ. ಅದರಲ್ಲಿ CRP ಎಂದೇ ಕಾಮನ್ ರಿಕ್ರೂಟ್ಮೆಂಟ್ ಪ್ರೋಸೆಸ್ CRP ಪೋಸ್ಟನ್ನು ಬಿಟ್ಟಿದ್ದಾರೆ. ಯಾವ ರೀತಿ ಡೇಟ್ ಇದೆ ನೋಡೋಣ. ಆನ್ಲೈನ್ ರಿಜಿಸ್ಟ್ರೇಷನ್ ಡೇಟ್ ಕ್ಯಾಂಡಿಡೇಟು 1/8/2022ರಿಂದ 21/8/2026 ಇದೆ. ಹಾಗೂ ಪೇಮೆಂಟ್ ಅಪ್ಲಿಕೇಶನ್ ಡೇಟ್ ಕೂಡ ಸೇಮ್ ಅದಿದೆ. 1/8/2026ರಿಂದ ಹಿಡಿದು 21/8/2026 ಮಟ್ಟ ಇದೆ. ಮತ್ತು ಏನಾರ ಎಡಿಟ್ ಇದೆ, ಮಾಡಿಫೈ ಕರೆಕ್ಷನ್ ಇದೆ, ಅದಕ್ಕೆ 2 ಡೇಸ್ ಬಿಟ್ಟು ಬಿಡ್ತಾರೆ ಕ್ಲೋಸ್ ಆಗಿ. ನೆಕ್ಸ್ಟು ಪ್ರೀ ಎಕ್ಸಾಮಿನೇಷನ್ PET ಯಾವಾಗ ಇರುತ್ತೆ ಅಂದರೆ ಸೆಪ್ಟೆಂಬರ್ 2026ಕ್ಕೆ ಇರುತ್ತೆ. ಮತ್ತು ಕಾಲ್ ಲೆಟ್ರು ಪ್ರಿಲಿಮ್ಸ್ಗೆ ಯಾವಾಗ ಅಂದರೆ 2026 ಸೆಪ್ಟೆಂಬರ್ಗೆ ಇರುತ್ತೆ. ಹಾಗೂ ಆನ್ಲೈನ್ ಎಕ್ಸಾಮಿನೇಷನ್ ಪ್ರಿಲಿಮ್ಸಿಗೆ ಅಕ್ಟೋಬರ್ 2026 ಇರುತ್ತೆ. ರಿಸಲ್ಟ್ ಬಿಡೋದು ಪ್ರಿಲಿಮ್ಸರಿ ಎಕ್ಸಾಮಿನೇಷನ್ ನವಂಬರ್ 2026. ಮತ್ತು ಡೌನ್ಲೋಡ್ ಆಫ್ ಕಾಲ್ ಲೆಟ್ರ್ ಎಕ್ಸಾಮಿನೇಷನ್ಗೆ ನವಂಬರ್ 2026 ಬಿಡ್ತಾರೆ. ಆನ್ಲೈನ್ ಎಕ್ಸಾಮಿನೇಷನ್ ಮೇನ್ಗೆ ಡಿಸೆಂಬರ್ 2026 ಬಿಡ್ತಾರೆ. ಪ್ರಾವಿಷನ್ ಅಲಾಟ್ಮೆಂಟಿಗೆ ಮಾರ್ಚ್ 2027ನೇ ತಾರೀಕು ಬಿಡ್ತಾರೆ ಫ್ರೆಂಡ್ಸ್. CRPಯಲ್ಲಿ ಕಸ್ಟಮರ್ ಅಸಿಸ್ಟೆಂಟ್ ಬಿಡ್ತಾರೆ. ಇದರಲ್ಲಿ ಯಾವ ಬ್ಯಾಂಕ್ ಇದೆ ಪಾರ್ಟಿಸಿಪೆಂಟ್ ಆಫ್ ಬ್ಯಾಂಕ್ ಅಂದರೆ ಒಂದಿದು ಬ್ಯಾಂಕ್ ಆಫ್ ಬರೋಡಾ, ಕೆನರಾ ಬ್ಯಾಂಕು, ಇಂಡಿಯನ್ ಓವರ್ಸ್ ಬ್ಯಾಂಕು, UCO ಬ್ಯಾಂಕು, ಬ್ಯಾಂಕ್ ಆಫ್ ಇಂಡಿಯಾ, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಆಫ್ ಇಂಡಿಯಾ, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಮಹಾರಾಷ್ಟ್ರ, ಇಂಡಿಯನ್ ಬ್ಯಾಂಕು, ಪಂಜಾಬಿ ಸಿಂಧ್ ಬ್ಯಾಂಕು. ಮತ್ತು ಇದಕ್ಕೆ ಪೋಸ್ಟ್ ಆಫ್ ಸ್ಯಾಲ್ರಿ ಕಸ್ಟಮರ್ CSAಯಲ್ಲಿ ಯಾವ ರೀತಿ ಸ್ಯಾಲ್ರಿ ಕೊಡ್ತಾರೆ ಅಂದರೆ 24,050 ರೂಪಾಯಿಂದ ಹಿಡಿದು 64,483 ಮಟ್ಟ ಸ್ಯಾಲ್ರಿ ಇರುತ್ತೆ. ನೆಕ್ಸ್ಟು ಎಲಿಜಿಬಿಲಿಟಿ ಕ್ರೈಟೀರಿಯಾ ಯಾವುದೆಲ್ಲ ಯಾವ ರೀತಿ ಇದೆ ಅಂತ ನೋಡೋಣ ಮುಂದೆ. ಸೊ ನೆಕ್ಸ್ಟು ಏಜ್ ಯಾವುದನ್ನು ಮಿನಿಮಮ್ಮು 20 ಇಯರ್ಸ್, ಮ್ಯಾಕ್ಸಿಮಮ್ 28 ಇಯರ್ಸ್ ಆಗಿರಬೇಕು. ಮಿನಿಮಮ್ ಅಂದರೆ 20 ವರ್ಷ ಆಗಿರಬೇಕು. SC ST ಶೆಡ್ಯೂಲ್ಡ್ ಟ್ರೈಬ್ SC ST ಕ್ಯಾಟಗರಿಗೆ 5 ವರ್ಷ ರಿಲ್ಯಾಕ್ಸೇಷನ್ ಇದೆ. ಹಾಗೂ ಅದರ್ ಬ್ಯಾಕ್ವರ್ಡ್ ಅಂದರೆ OBC ಅವರಿಗೆ 3 ವರ್ಷ ಇದೆ. ಹಾಗೂ ಪರ್ಸನಲ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಅವರಿಗೆ 10 ವರ್ಷ ಇದೆ. ಹಾಗೂ ಈ ಎಕ್ಸ್ ಸರ್ವಿಸ್ ಮ್ಯಾನ್ ಅವರಿಗೆ 3+8 ಇಯರ್ಸ್ ಇದೆ. ಮತ್ತು ವಿಂಡೋ ಡೈವರ್ಸ್ ವುಮೆನ್ ಅವರಿಗೆ ಸುಮಾರು 35ಇಂದ 38 ಅವರ್ಸ್ವರೆಗೂ ಇದೆ, ಅವರು ಅಪ್ಲೈ ಮಾಡ್ಬೋದು. ಅಲ್ಲಿ ಮಟ್ಟ ಎಲಿಜಿಬಿಲಿಟಿ ಇದೆ. ನೆಕ್ಸ್ಟು ಎಜುಕೇಷನ್ ಕ್ವಾಲಿಫಿಕೇಷನ್ ಆಗಿರ್ಬೇಕಂದ್ರೆ ಡಿಗ್ರಿ ಗ್ರ್ಯಾಜುಯೇಷನ್ ಆಗಬೇಕು. ಡಿಸಿಪ್ಲಿನರಿ ಯೂನಿವರ್ಸಿಟಿ ರೆಕಗ್ನೈಸ್ಡ್ ಬೈ ದ ಗೋರ್ಮೆಂಟು ಆನ್ ಈಕ್ವಲೆಂಟ್ ಆಫ್ ಕ್ವಾಲಿಫಿಕೇಷನ್ ರೆಕಗ್ನೈಸ್ಡ್ ಅಂದರೆ ಡಿಗ್ರಿ ಆಗಿರಬೇಕು. ಆಮೇಲೆ ಕ್ಯಾಂಡಿಡೇಟ್ ಅಂದರೆ ವ್ಯಾಲಿಡ್ ಮಾರ್ಕ್ ಶೀಟ್ ಇರಬೇಕು, ಡಿಗ್ರಿ ಸರ್ಟಿಫಿಕೇಟ್ ಇರಬೇಕು. ಆಮೇಲೆ ಕ್ಯಾಂಡಿಡೇಟ್ ಅಪ್ಲೈಯಿಂಗ್ ವೇಕೆನ್ಸಿ ಪರ್ಟಿಕ್ಯುಲರ್ ಸ್ಟೇಟಿಂದ ಅವರಿಗೆ ರೀಡಿಂಗು, ರೈಟಿಂಗು, ಸ್ಪೀಕಿಂಗ್ ಬರಬೇಕು. ಅಂದರೆ ಅವ್ರ ಲೋಕಲ್ ಲ್ಯಾಂಗ್ವೇಜು. ಈಗ ನಮ್ಮ ಕರ್ನಾಟಕದಲ್ಲಿ ಎಕ್ಸಾಂಪಲ್ ಕರ್ನಾಟಕ ಅಂದರೆ ಕನ್ನಡ ಲ್ಯಾಂಗ್ವೇಜ್ ಓದೋಕ್ಕೆ, ಬರೆಯೋಕ್ಕೆ, ಮಾತಾಡೋಕ್ಕೆ ಬರಬೇಕು. ಅದ್ರ ಜೊತೆಗೆ ಇಂಗ್ಲೀಷು ಬರಬೇಕು. ನೆಕ್ಸ್ಟು ಕಂಪ್ಯೂಟರ್ ಕಲ್ತಿರ್ಬೇಕು, ಕಂಪ್ಯೂಟರ್ ಆಪ್ರೇಟ್ ಮಾಡೋಕ್ಕೆ ಕಲ್ತಿರ್ಬೇಕು, ಸಿಸ್ಟಮ್ ಯಾವ ಥರ ವರ್ಕ್ ಮಾಡೋದು ಅದನ್ನು ಕಲ್ತಿರ್ಬೇಕು. ಅದಕ್ಕೆ ಸರ್ಟಿಫಿಕೇಟ್ ಇರಬೇಕು. ಡಿಪ್ಲೊಮಾ ಡಿಗ್ರಿ ಯಾವ ಥರ ಆಗಿದೆ ಸರ್ಟಿಫಿಕೇಟ್ ಕೊಡ್ತಾರಲ್ಲ ಸರ್ಟಿಫಿಕೇಟ್ ಇರಬೇಕು. ನೆಕ್ಸ್ಟು ಎಕ್ಸ್ ಸರ್ವಿಸ್ ಮ್ಯಾನ್ಗೂ ಇದೆ. ನೆಕ್ಸ್ಟು ಫೀಸ್ ಯಾವ ಥರ ಇದೆ ನೋಡೋದಾದರೆ ಅಪ್ಲಿಕೇಶನ್ ಫೀಸ್ ಬಂದ್ಬಿಟ್ಟು SC ST OBC ಅವರಿಗೆ 175 ಫೀಸ್ ಇದೆ. ಮತ್ತು OBC ಅವರಿಗೆ 850 ರೂಪೀಸ್ ಇದೆ. ನೆಕ್ಸ್ಟು ಫೀಸ್ ಸ್ಟ್ರಕ್ಚರ್ ಯಾವ ಥರ ಇದೆ ಅಂದರೆ ಎಕ್ಸಾಮ್ ಸ್ಟ್ರಕ್ಚರ್ ಯಾವ ಥರ, ಎಕ್ಸಾಮಿನೇಷನ್ ಯಾವ ಥರ ಇದೆ ಅಂದರೆ ಫಸ್ಟ್ನದು ಇಂಗ್ಲೀಷ್ ಲ್ಯಾಂಗ್ವೇಜು, ಮೀಡಿಯಮ್ ಇಂಗ್ಲೀಷು ಎಲ್ಲ ಎಕ್ಸಾಮ್ ಇಂಗ್ಲೀಷಲ್ಲಿರುತ್ತೆ. ನಂಬರ್ ಆಫ್ ಕ್ವಶನ್ 30 ಇರುತ್ತೆ. ಮ್ಯಾಕ್ಸಿಮಮ್ ಮಾರ್ಕ್ಸ್ 30 ಇರುತ್ತೆ. 20 ನಿಮಿಷ ಇರುತ್ತೆ. ನ್ಯೂಮರಿಕಲ್ ಎಬಿಲಿಟಿ ಕನ್ನಡ ಲ್ಯಾಂಗ್ವೇಜ್ ಇರುತ್ತೆ ಆಯಾ ಲ್ಯಾಂಗ್ವೇಜಲ್ಲಿ. ಮತ್ತು 35 ಮಾರ್ಕ್ಸ್ ಇರುತ್ತೆ. 35 ರೀಸನಿಂಗ್ ಇರುತ್ತೆ. ಒಟ್ಟು 35 ಆಯಾ ಮಾರ್ಕ್ಸ್ ಆಯಾ ಕೋರ್ಸ್. ಒಟ್ಟು 20 ನಿಮಿಷ ಇರುತ್ತೆ. ಟೋಟಲ್ ಕ್ವಶನ್ 100ಕ್ಕೆ 100 ಮಾರ್ಕ್ಸು, 60 ನಿಮಿಷ ಟೋಟಲ್ ಇರುತ್ತೆ. ಮತ್ತು ಮೇನ್ ಎಕ್ಸಾಮಲ್ಲಿ ಯಾವ ಥರ ಇರುತ್ತೆ ಪ್ಯಾಟರ್ನ್ ಅಂದರೆ ಜನರಲ್ಲು, ಫೈನಾನ್ಷಿಯಲ್ ಅವೇರ್ನೆಸ್ಸು, ಜನರಲ್ ಇಂಗ್ಲೀಷು, ರೀಸನಿಂಗ್ ಎಬಿಲಿಟಿ, ಕ್ವಾಂಟಿಟಿ ಆಪ್ಟಿಟ್ಯೂಡು. ಇದೊಂದು ಮಾತ್ರ ಇಂಗ್ಲೀಷ್ ಬರುತ್ತೆ, ಜನರಲ್ ಇಂಗ್ಲೀಷು. ಇನ್ನು ಉಳಿದಿದ್ದೆಲ್ಲ ಕನ್ನಡದಲ್ಲಿ ಎಕ್ಸಾಮ್ ಬರಿಬೋದು. ನೆಕ್ಸ್ಟು ಫೈನಾನ್ಷಿಯಲ್ ಅವೇರ್ನೆಸ್ಗೆ 40 ಕ್ವಶನ್ ಇರ್ತವೆ. ಎಲ್ಲ 40 ಕ್ವಶನ್ ಇರುತ್ತೆ. ಜನರಲ್ ಫೈನಾನ್ಷಿಯಲ್ ಅವೇರ್ನೆಸ್ಗೆ 50 ಮಾರ್ಕ್ಸ್ ಇರುತ್ತೆ. ಜನರಲ್ ಇಂಗ್ಲೀಷಿಗೆ 40 ಮಾರ್ಕ್ಸು, ರೀಸನಿಂಗ್ ಎಬಿಲಿಟಿಗೆ 60 ಮಾರ್ಕ್ಸು, ಕ್ವಾಂಟಿಟಿ ಆಪ್ಟಿಟ್ಯೂಡ್ಗೆ 50 ಮಾರ್ಕ್ಸು. ಒಟ್ಟು ಇದಕ್ಕೆ 20 ನಿಮಿಷ ಜನರಲ್ ಫೈನಾನ್ಷಿಯಲ್ ಅವೇರ್ನೆಸ್ಗೆ. ಜನರಲ್ ಇಂಗ್ಲೀಷಿಗೆ 35 ನಿಮಿಷ, ಜನರಲ್ ರೀಸನಿಂಗ್ ಎಬಿಲಿಟಿಗೆ 35 ಮಿನಿಟ್ಸು, ಕ್ವಾಂಟಿಟಿ ಆಪ್ಟಿಟ್ಯೂಡ್ಗೆ 35. ಒಟ್ಟು 125 ನಿಮಿಷ ಇರುತ್ತೆ. ಒಟ್ಟು 160 ಕ್ವಶನಿಗೆ 200 ಮಾರ್ಕ್ಸ್ ಇರುತ್ತೆ. 200 ಮಾರ್ಕ್ಸಿಗೆ ಎಕ್ಸಾಮ್ ಬರೀಬೇಕು ಫ್ರೆಂಡ್ಸ್. ನೆಕ್ಸ್ಟು
ಈಗ ಈಗ ಯಾವ ಸ್ಟೇಟಲ್ಲಿ ಯಾವ ಲ್ಯಾಂಗ್ವೇಜ್ ಮೂಲಕ ಬರಿಬೋದು. ಈಗ ಅಂಡಮಾನ್ ನಿಕೋಬಾರಲ್ಲಿ ಇಂಗ್ಲೀಷ್ ಅಥವಾ ಹಿಂದಿ, ಆಂಧ್ರ ಪ್ರದೇಶದಲ್ಲಿ ಇಂಗ್ಲೀಷ್, ಹಿಂದಿ, ತೆಲುಗು. ಹಾಗೆ ನಮ್ಮ ಕರ್ನಾಟಕದಲ್ಲಿ ಬಂದ್ಬಿಟ್ಟು ಇಂಗ್ಲೀಷು, ಹಿಂದಿ, ಕನ್ನಡ ಮತ್ತು ಕೊಂಕಣಿ ಲ್ಯಾಂಗ್ವೇಜಲ್ಲಿ ಎಕ್ಸಾಮ್ ಬರಿಬೋದು ಕರ್ನಾಟಕದಲ್ಲಿ. ಪ್ರಿಲಿಮ್ಸ್ ಹಾಗೂ ಮೇನ್ಸ್ ಎಕ್ಸಾಮ್ಗೆ ಯಾವ ಥರ ಡಾಕ್ಯುಮೆಂಟ್ಸ್ ತೊಗೊಂಡೋಗ್ಬೇಕಂದ್ರೆ, ಫಸ್ಟ್ನೇದು ಇದು ವ್ಯಾಲಿಡ್ ಕಾಲ್ ಲೆಟರ್ ತೊಗೊಬೇಕು, ಹಾಲ್ ಟಿಕೆಟ್ ತೊಗೊಬೇಕು, ಮತ್ತು ಆಮೇಲೆ ಫೋಟೋ ಐಡೆಂಟಿಟಿ ಪ್ರೂಫ್ ತೊಗೊಂಡೋಗ್ಬೇಕು. ಆಮೇಲೆ ಆಧಾರ್ ಕಾರ್ಡು, ಪಾನ್ ಕಾರ್ಡು ಯಾವ್ದಾರ ಇಲ್ಲಿ ತೊಗೊಂಡೋಗ್ಬೋದು. ಮತ್ತು ಆನ್ಲೈನ್ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ಗೆ ಒಟ್ಟು 2 hours ಇರುತ್ತೆ, ಮತ್ತು ಮೇನ್ಸ್ ಎಕ್ಸಾಮ್ಗೆ 3 hours ಇರುತ್ತೆ. ನೆಕ್ಸ್ಟು ಇಲ್ಲಿ ಕೊಟ್ಟಿದ್ದಾರೆ, ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ರಾಂಗ್ ಆನ್ಸರ್ ಆದರೆ 0.25 ಕಟ್ ಮಾಡ್ತಾರೆ ಒಂದು ಕ್ವಶನಿಗೆ. ಅಲ್ಲಿಗೆ 4 ಕ್ವಶನ್ ತಪ್ಪು ಮಾಡಿದರೆ 1 ಮಾರ್ಕ್ಸ್ ಕಟ್ ಆಗುತ್ತೆ. ಇದಾಗಿರುತ್ತೆ. ನೆಕ್ಸ್ಟ್ ಏನಂದರೆ, ಲೋಕಲ್ ಲ್ಯಾಂಗ್ವೇಜಲ್ಲಿ ಒಂದು ಲ್ಯಾಂಗ್ವೇಜ್ ಮಾತ್ರ ಅಪ್ಲಿಕೇಶನ್ ಮಾಡ್ತಾರೆ. ಆ ಲ್ಯಾಂಗ್ವೇಜಲ್ಲಿ ಮಾತ್ರ ನೀವು ಎಕ್ಸಾಮ್ ಬರೀಬೇಕು. ನೋಡಿದರೆ ಲೋಕಲ್ ಲ್ಯಾಂಗ್ವೇಜ್ ಪ್ರೊಫೆಷನಲ್ ಟೆಸ್ಟ್ LLPT ನೋಡಿ. ಅಪ್ಲೈಯಿಂಗ್ ವ್ಯಾಕೆನ್ಸಿ ಪರ್ಟಿಕ್ಯುಲರ್ ಸ್ಟೇಟ್ ಶುಡ್ ಬಿ ಪ್ರೊಫೆಷನಲ್ ರೀಡಿಂಗ್, ರೈಟಿಂಗ್, ಸ್ಪೀಕಿಂಗ್, ಅಂಡರ್ಸ್ಟ್ಯಾಂಡಿಂಗ್ ಸ್ಪೆಸಿಫೈಡ್ ದ ಓಪನ್ ಲೋಕಲ್ ಲ್ಯಾಂಗ್ವೇಜ್ ದಟ್ ಕ್ಯಾಂಡಿಡೇಟ್ ಫಾರ್ ದ ಒನ್ ಲ್ಯಾಂಗ್ವೇಜ್ ಆಫ್ ದ ಅಪ್ಲಿಕೇಟರ್ ಆಫ್ ದ ಲೋಕಲ್ ಲ್ಯಾಂಗ್ವೇಜಲ್ಲಿ ಎಕ್ಸಾಮ್ ಬರೆಯಲು ಎಕ್ಸಾಮಿನೇಷನ್ ಇರುತ್ತೆ. ಮತ್ತು ಎಕ್ಸಾಮ್ ಸೆಂಟರ್ ಯಾವ ರೀತಿ ಇರುತ್ತೆ ಅಂತಂದರೆ ನೋಡೋಣ. ಸೊ ಇನ್ನೊಂದು ಬಟನ್ ಕೊಟ್ಟಿದ್ದಾರೆ, ಐಡೆಂಟಿಫಿಕೇಷನ್ ವೆರಿಫಿಕೇಷನ್ ಅಂತಂದು. ಇಲ್ಲಿ ನೋಡಿ, ಅದೇ ಕಾಲ್ ಲೆಟರಲ್ಲಿ ಕೊಟ್ಟಿರೋಂಗೆ ಪಾನ್ ಕಾರ್ಡು, ಆಧಾರ್ ಕಾರ್ಡು, ಡ್ರೈವಿಂಗ್ ಲೈಸೆನ್ಸು, ಪರ್ಮನೆಂಟ್ ಲೈಸೆನ್ಸು ಈ ಥರ ಎಲ್ಲ ತಗೊಳ್ಬೇಕು. ಮತ್ತು ರೇಷನ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸು ಇಲ್ಲಿ ನಾಟ್ ಬಿ ಅಲೌಡ್ ಅಂತ ಕೊಟ್ಟಿದ್ದಾರೆ. ಮತ್ತು ಬಯೋಮೆಟ್ರಿಕ್ ವೆರಿಫಿಕೇಷನ್ ಕೂಡ ಇರುತ್ತೆ. ಮತ್ತು IBPSಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ಅದೇ ಕಾಲ್ ಲೆಟರಲ್ಲಿ ಆನ್ಲೈನ್ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಇರುತ್ತೆ. ಅದನ್ನ ಅದೇ ಏನಾರ ಡಾಕ್ಯುಮೆಂಟ್ ಇಲ್ಲ ಅಂದರೆ, ಕಾಲ್ ಲೆಟರ್ ಇಲ್ಲ ಅಂದರೆ ಎಕ್ಸಾಮ್ಗೆ ಅಲೌ ಮಾಡೋದಂತ ಕೊಟ್ಟಿದ್ದಾರೆ. ಮತ್ತು ಈಗ ಯಾವ ಥರ ಫೀಸ್ನ ಅಪ್ಲೈ ಮಾಡಿದ ಟು ಅಪ್ಲೈ ಅಂದರೆ, ಕ್ಯಾಂಡಿಡೇಟ್ ಇದು ಒಂಥರ ಆನ್ಲೈನ್ ಪೇಮೆಂಟ್ ಮಾಡಬೇಕು. 1/8/2020 1/8/2020 28 175 75 850 ಫೀಸ್ ಇರುತ್ತೆ. ನೆಕ್ಸ್ಟು ಯಾವ ಥರ ಅಂದರೆ, ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ನ ಇದನ್ನು ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕು. ನೆಕ್ಸ್ಟು ಇದಕ್ಕೆ ಡಾಕ್ಯುಮೆಂಟ್ ಏನು ಬೇಕಂತಂದರೆ, ಫಸ್ಟ್ ಕ್ಯಾಂಡಿಡೇಟ್ ಅಪ್ಲೋಡ್ ಅಂದರೆ ಫೋಟೋಗ್ರಾಫು, ಸಿಗ್ನೇಚರ್, ಲೆಫ್ಟ್ ತಂಬು, ಹ್ಯಾಂಡ್ ರೈಟಿಂಗ್ ಡೆಕ್ಲರೇಷನ್, ಸರ್ಟಿಫಿಕೇಟ್ ಮೆನ್ಷನ್ ಬೈ ದ SSLC, PUC 10,000 ಮತ್ತು ಆಮೇಲೆ ಇವೆಲ್ಲ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಸ್ಕ್ಯಾನಿಂಗ್ ದ ಅಪ್ಲೋಡ್ ಆಫ್ ದ ಡಾಕ್ಯುಮೆಂಟ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ಮೋಡ್ ಆಫ್ ಪೇಮೆಂಟು, ಇದು ಆನ್ಲೈನ್ ಪೇಮೆಂಟ್ ಮಾಡಿರುತ್ತೆ. ಆನ್ಲೈನ್ ಪೇಮೆಂಟಲ್ಲಿ ಮಾಡಬೇಕು. ನೆಟ್ ಪೇಮೆಂಟು, UPI ಅದ್ರ ಮೂಲಕ ಮಾಡಬೇಕು. ನೆಕ್ಸ್ಟು ನೀವು ಇದು ಅಂದರೆ ವ್ಯಾಲಿಡ್ ಮೊಬೈಲ್ ನಂಬರು, ಇಮೇಲ್ ಕೊಟ್ಟಿರ್ಬೇಕು. ಯಾಕಂದರೆ ಇದಕ್ಕೆ ಅಡ್ರೆಸ್ ಬರುತ್ತೆ, ಪೋಸ್ಟ್ ಬರುತ್ತೆ. ಹಂಗಾಗಿ ಇದು ಇಂಪಾರ್ಟೆಂಟ್ ಆಗುತ್ತೆ. ಯಾವುದೇ ತಪ್ಪಿಲ್ಲದ ನಂಬರ್ ಕೊಡೋಕೆ ಹೋಗ್ಬಿಟ್ರೆ. ನೆಕ್ಸ್ಟು ಒಂದು ಸೆಕೆಂಡು. ಸೊ ಯಾವ ಥರ 2027-28ರಲ್ಲಿ ಯಾವ ಥರ ಎಕ್ಸಾಮ್ನ ವರ್ಗೀಕರಣ ಮಾಡಿದ್ದಾರೆ ನೋಡೋಣ. ಫಸ್ಟ್ನೇದು ಅಂಡಮಾನ್ ನಿಕೋಬಾರಲ್ಲಿ ಸುಮಾರು ಎಲ್ಲ ಸೇರಿ ಸುಮಾರು ಟೋಟಲ್ 18 ಪೋಸ್ಟು ಎಲ್ಲ ಸೇರಿ ಇದೆ. ಮತ್ತು ಆಂಧ್ರ ಪ್ರದೇಶದಲ್ಲಿ ಸುಮಾರು 186 ಪೋಸ್ಟ್ ಇದೆ. ನಮ್ಮ ಕರ್ನಾಟಕದ ನೋಡೋಣ, ಇದು ಅರುಣಾಚಲ ಪ್ರದೇಶದ ಒಟ್ಟು 14 ಪೋಸ್ಟ್ ಇದೆ. ಹಾಗೂ ನೆಕ್ಸ್ಟು ಅಸ್ಸಾಂನಲ್ಲಿ ಸುಮಾರು 349 ಪೋಸ್ಟ್ ಇದೆ. ಬಿಹಾರದಲ್ಲಿ 491, ಚಂಡೀಗಢದಲ್ಲಿ 14 ಪೋಸ್ಟ್ ಇದೆ. ಹಾಗೂ ಛತ್ತೀಸ್ಗಢದಲ್ಲಿ 265 ಪೋಸ್ಟು, ದರ್ದಾದಲ್ಲಿ 18 ಪೋಸ್ಟ್ ಇದೆ. ಹಾಗೂ ದಮನ್ನಲ್ಲಿ ಸುಮಾರು ಯಾವುದೇ ಪೋಸ್ಟ್ ಇಲ್ಲ, 7 ಪೋಸ್ಟ್ ಇದೆ. ಹಾಗೂ ಮತ್ತು ನೆಕ್ಸ್ಟ್ ಡೆಲ್ಲಿಯಲ್ಲಿ ಸುಮಾರು 415 ಪೋಸ್ಟ್ ಇದೆ ಎಲ್ಲ ಸೇರಿ. ಹಾಗೂ ಗೋವಾದಲ್ಲಿ 61 ಪೋಸ್ಟ್ ಇದೆ. ಹಾಗೂ ಗುಜರಾತಲ್ಲಿ 109 ಪೋಸ್ಟು, ಹರಿಯಾಣದಲ್ಲಿ ಸುಮಾರು 196, ಹಿಮಾಚಲ ಪ್ರದೇಶದಲ್ಲಿ 97, ಜಮ್ಮು ಕಾಶ್ಮೀರದಲ್ಲಿ 67 ಪೋಸ್ಟು, ಜಾರ್ಖಂಡಲ್ಲಿ 182 ಪೋಸ್ಟ್. ಈಗ ನಮ್ಮ ಕರ್ನಾಟಕದಲ್ಲಿ ಯಾವ ಥರ ಪೋಸ್ಟನ್ನು ಮಾಡಿದ್ದಾರೆ ಅಂದರೆ, ಸುಮಾರು 414 ಪೋಸ್ಟ್ ಇದೆ. ಅದರಲ್ಲಿ SC ಬ್ಯಾಂಕ್ ಆಫ್ ಬರೋಡಾದಲ್ಲಿ SCಗೆ 28 ಪೋಸ್ಟು, STಗೆ 14, OBCಗೆ 48, EWC 18, ಒಟ್ಟು 188 ಪೋಸ್ಟು ಬ್ಯಾಂಕ್ ಆಫ್ ಬರೋಡಾದಲ್ಲಿದೆ. ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ 6, SCಗೆ, STಗೆ 3, 11ಕ್ಕೆ OBC, 4ಕ್ಕೆ EWS, ಅನ್ರಿಸರ್ವ್ಡ್ಗೆ 40 ಪೋಸ್ಟ್ ಇದೆ. ಮತ್ತು ನೆಕ್ಸ್ಟು 128 ಕೆನರಾ ಬ್ಯಾಂಕಲ್ಲಿದೆ. SCಗೆ 56 ಇದಿದೆ, STಗೆ 216, OBCಗೆ ಇದೆ 80, 320 ಅನ್ರಿಸರ್ವ್ಡ್ ಕ್ಯಾಟಗರಿ. ಒಟ್ಟು 800 ಪೋಸ್ಟ್ ಇದೆ ಕೆನರಾ ಬ್ಯಾಂಕಲ್ಲಿ. ಸೆಂಟ್ರಲ್ ಬ್ಯಾಂಕಲ್ಲಿ 6 ಪೋಸ್ಟು, 3 ಪೋಸ್ಟು, 12 ಪೋಸ್ಟು, 7 ಪೋಸ್ಟ್ 29. ಹಾಗೂ ಪಂಜಾಬ್ ಬ್ಯಾಂಕಲ್ಲಿ ಸುಮಾರು 37 ಪೋಸ್ಟು, 16 ಪೋಸ್ಟು, 63 ಪೋಸ್ಟು, 29, 90, 234 ಪೋಸ್ಟು. ಹಾಗೂ
ಯುಕೋ ಬ್ಯಾಂಕಲ್ಲಿ ಸುಮಾರು 8 ಪೋಸ್ಟ್ ಇದೆ ಹಾಗೂ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಯಾವುದೇ ಪೋಸ್ಟ್ ಇಲ್ಲ. ಮತ್ತು ಇದು ಔಟ್ ಆಫ್ ವಿಚ್ ಆಮೇಲೆ EWS ಎಕನಾಮಿಕ್ ವಿಕಾಸ್ ಸೆಕ್ಷನ್ನು DSM ಆ ಥರ ಇದೆ. ಇದು ಅವರಿಗೆ ಕ್ಯಾಟಗರಿ ಮೇಲೆ ಬರುತ್ತೆ. ಸೊ ಈ ಥರ ಪೋಸ್ಟು ಸುಮಾರು 1014 ಪೋಸ್ಟ್ ಇದೆ. ಹಾಗೂ ಕೇರಳದಲ್ಲಿ ಸುಮಾರು 108 ಪೋಸ್ಟ್ ಹಾಗೂ ಲಡಾಖ್ನಲ್ಲಿ 6 ಪೋಸ್ಟ್ ಹಾಗೂ ಲಕ್ಷದ್ವೀಪಲ್ಲಿ 11 ಪೋಸ್ಟ್ ಇದೆ. ಸೊ ಈ ಥರ ಮಹಾರಾಷ್ಟ್ರದಲ್ಲಿ 1051 ಪೋಸ್ಟು ಹಾಗೂ ಮಣಿಪುರಲ್ಲಿ ಸುಮಾರು 41 ಪೋಸ್ಟು, ಮೇಘಾಲಯದಲ್ಲಿ 22, 17, 31, 337, 26, 481 ಸುಮಾರು ಎಲ್ಲ ಸೇರಿ 11,403 ಪೋಸ್ಟ್ ಇದೆ. ಈಗ ಪ್ರಿಲಿಮ್ಸ್ ಎಕ್ಸಾಮ್ ಮೇನ್ ಸೆಂಟ್ರ್ ಯಾವ ಥರ ಇದೆ ನೋಡೋಣ. ಎಕ್ಸಾಮಿನೇಷನ್ ಸೆಂಟ್ರು ಅಂಡಮಾನ್ ನಿಕೋಬಾರ್. ಈಗ ನಮ್ಮ ಕರ್ನಾಟಕ ನಾನು ಫಸ್ಟ್ ಕರ್ನಾಟಕದಲ್ಲಿ ಹೇಳ್ತೀನಿ. ಕರ್ನಾಟಕದಲ್ಲಿ ಪ್ರಿಲಿಮ್ಸ್ ಎಕ್ಸಾಮ್ ಸೆಂಟರ್ ಬೆಂಗಳೂರು, ಬೆಳಗಾವಿ, ಬೆಳಗಾಂ, ಕಲಬುರಗಿ, ಗುಲ್ಬರ್ಗ, ಧಾರವಾಡ, ಹುಬ್ಬಳ್ಳಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿಯಲ್ಲಿದೆ. ಹಾಗೂ ಮೇನ್ಸ್ ಎಕ್ಸಾಮ್ ಬೆಂಗಳೂರು, ಬೆಳಗಾವಿ, ಧಾರವಾಡ, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿಯಲ್ಲಿದೆ. ಈ ಥರ ಎಕ್ಸಾಮ್ ಸೆಂಟರ್ ಇದೆ. ನೀವು ಯಾವ್ದು ಬೇಕಾದ್ರೂ ಚಾಯ್ಸ್ ಮಾಡ್ಕೊಬೋದು. ಹಾಗೂ ಅದೇ ಲ್ಯಾಂಗ್ವೇಜ್ ಹೇಳಿದ್ನಲ್ಲ, ಯಾವ ಲ್ಯಾಂಗ್ವೇಜ್ ಯಾವುದು ಬರೋದಂದರೆ ಕರ್ನಾಟಕದಲ್ಲಿ ಕನ್ನಡ ಲ್ಯಾಂಗ್ವೇಜ್ ಬರಿಬೋದು. ಕನ್ನಡ ಲ್ಯಾಂಗ್ವೇಜಲ್ಲಿ ಎಕ್ಸಾಮ್ ಇರುತ್ತೆ. ನೋಡಿದೆ ಇಲ್ಲಿ ಸ್ಟೇಟ್ ವೈಸ್ ಲೀಸ್ಟ್ ಆಫ್ ದ ಲೋಕಲ್ ಲ್ಯಾಂಗ್ವೇಜ್ ಅಂತ ಇದೆ. ನೆಕ್ಸ್ಟು ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.